ಹರಿ ಓಂ. ತೈತ್ತಿರೀಯ ಉಪನಿಷತ್ತು. ಈ ಉಪನಿಷತ್ತು ಯಜುರ್ವೇದದ ತೈತ್ತಿರೀಯ ಆರಣ್ಯಕಕ್ಕೆ ಸೇರಿದ ಭಾಗವಾಗಿದೆ. ಈ ಉಪನಿಷತ್ತಿನಲ್ಲಿ ಶಿಕ್ಷಾವಲ್ಲಿ, ಬ್ರಹ್ಮಾನಂದವಲ್ಲಿ ಹಾಗೂ ಭೃಗುವಲ್ಲಿ ಎಂಬ 3 ಅಧ್ಯಾಯಗಳಿದೆ. ಈ ಉಪನಿಷತ್ತಿನಲ್ಲಿ ಅಧ್ಯಾಯವನ್ನು ವಲ್ಲಿ ಎಂದು ಕರೆಯಲಾಗಿದೆ. ಮೊದಲನೆಯದು ಶಿಕ್ಷಾವಲ್ಲಿ. ಈ ಅಧ್ಯಾಯದಲ್ಲಿ ಸದ್ಗುಣಗಳ ವಿವರಣೆ, ಶಿಕ್ಷಣ ಇವುಗಳ ಬಗ್ಗೆ ಈ ವಲ್ಲಿಯಲ್ಲಿ ವಿವರಿಸಲಾಗಿದೆ. ಉದಾಹರಣೆಗೆ ಸತ್ಯಂ ವದ, ಸತ್ಯವನ್ನು ಹೇಳು, ಧರ್ಮಂಚರ, ಧರ್ಮದ ಆಚರಣೆಯನ್ನು ಮಾಡು, ಸ್ವಾಧ್ಯಾಯ ಮಾಡು ಹಾಗೂ ಸಂತತಿಯನ್ನು ಮುಂದುವರಿಸಿಕೊಂಡು ಹೋಗು ಎಂದು ಈ ರೀತಿಯ ಉತ್ತಮ ಸದ್ಗುಣಗಳನ್ನು ತಿಳಿಸಲಾಗಿದೆ. ಮತ್ತು ನಾವು ಸಾಮಾನ್ಯವಾಗಿ ಕೇಳುವ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಈ ವಾಕ್ಯಗಳು ಕೂಡ ಈ ಶಿಕ್ಷಾವಲ್ಲಿಯಲ್ಲಿ ನಾವು ಗಮನಿಸಬಹುದು. ಎರಡನೆಯದು ಬ್ರಹ್ಮಾನಂದವಲ್ಲಿ. ಈ ಬ್ರಹ್ಮಾನಂದವಲ್ಲಿಯಲ್ಲಿ ಬ್ರಹ್ಮನ ಬಗ್ಗೆ ಮತ್ತು ಪರಮಾನಂದದ ಸ್ವರೂಪ ಇದರ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ಹಾಗೂ ಪಂಚಭೂತಗಳಾದ ಆಕಾಶ, ವಾಯು, ಅಗ್ನಿ, ನೀರು ಮತ್ತು ಪೃಥ್ವಿ ಇದರ ಉತ್ಪತ್ತಿ ಮತ್ತು ಈ ಪೃಥ್ವಿಯಿಂದ ಸಸ್ಯಗಳು, ಸಸ್ಯಗಳಿಂದ ಆಹಾರ, ಆಹಾರದಿಂದ ನಾವೆಲ್ಲ ಜೀವಿಗಳು ಈ ರೀತಿಯ ಸೃಷ್ಟಿಯ ವಿವರಣೆಯನ್ನು ಈ ಬ್ರಹ್ಮಾನಂದವಲ್ಲಿಯಲ್ಲಿ ವಿವರಿಸಿದ್ದಾರೆ. ಮೂರನೆಯ ಅಧ್ಯಾಯ ಭೃಗುವಲ್ಲಿ. ಇದರಲ್ಲಿ ಪಂಚಕೋಶಗಳ ವಿವರಣೆಯನ್ನು ನೀಡಲಾಗಿದೆ. ಪಂಚಕೋಶಗಳು ಅಂದರೆ ಯಾವುದು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಈ ಪಂಚಕೋಶಗಳು ನಮ್ಮ ದೇಹದಲ್ಲಿಯೇ ಇದೆ. ಹೊರಗೆ ಕಾಣುವಂತಹ ದೇಹ ರಚನೆಯೇ ಅನ್ನಮಯ ಕೋಶ. ಈ ಪಂಚಕೋಶಗಳ ಬಗ್ಗೆ ಅನೇಕ ಸಂಶೋಧನೆ ನಡೆಯುತ್ತಲೇ ಇದೆ, ನಡೆಸಿದ್ದಾರೆ ಕೂಡ. ಈ ಪಂಚಕೋಶಗಳ ಬಗ್ಗೆ ಸಣ್ಣ ಪರಿಚಯ ಅಂತ ಹೇಳಿದ್ರೆ, ಅನ್ನಮಯ ಕೋಶ ಅಂತ ಹೇಳಿದ್ರೆ ನಮ್ಮ ಭೌತಿಕ ಶರೀರ, ನಮ್ಮ ಕಣ್ಣು, ಕೈ, ಕಾಲು, ಮುಖ ಇವುಗಳನ್ನೆಲ್ಲ ಅನ್ನಮಯ ಕೋಶದಲ್ಲಿ ಹೇಳಲಾಗಿದೆ. ನಂತರ ಇರುವಂತದ್ದು ಪ್ರಾಣಮಯ ಕೋಶ, ನಾವು ಉಸಿರಾಡುವಂತಹ ಗಾಳಿ ಹಾಗೂ ನಮ್ಮ ದೇಹದ ಒಳಗಿರುವ ಜೀವಶಕ್ತಿ. ಮೂರನೆಯದು ಮನೋಮಯ ಕೋಶ. ಇದರಲ್ಲಿ ನಮ್ಮ ಮನಸ್ಸು ಅಂದ್ರೆ ಭಾವನೆ, ಆಲೋಚನೆ ಇದೆಲ್ಲ ಮನೋಮಯ ಕೋಶದಲ್ಲಿ ಬರ್ತದೆ. ನಾಲ್ಕನೇದು ವಿಜ್ಞಾನಮಯ ಕೋಶ. ಇದರಲ್ಲಿ ಮನಸ್ಸಿನ ಮುಂದಿನ ಹಂತ ಅಂದ್ರೆ ವಿವೇಕದಿಂದ ಮಾಡುವಂತಹ ಸರಿ ತಪ್ಪುಗಳ ಗ್ರಹಿಸುವಿಕೆ ಇವುಗಳನ್ನೆಲ್ಲ ವಿಜ್ಞಾನಮಯ ಕೋಶ ಅಂತ ಹೇಳ್ತಾರೆ. ಐದನೇದು ಆನಂದಮಯ ಕೋಶ. ಇದು ಪ್ರಾಪಂಚಿಕ ದುಃಖ ದುಮ್ಮಾನಗಳನ್ನು ಮೀರಿದ ಸ್ಥಿತಿ ಹಾಗೂ ಶಾಂತ ಸ್ಥಿತಿ, ಉನ್ನತ ಧ್ಯಾನದ ಸ್ಥಿತಿ ಅಂತ ಕೂಡ ಹೇಳ್ತಾರೆ. ಈ ರೀತಿಯಾಗಿ ತೈತ್ತಿರೀಯ ಉಪನಿಷತ್ತಿನ ಸಂಕ್ಷಿಪ್ತ ಪರಿಚಯ. ಯಜುರ್ವೇದದ ಮತ್ತೊಂದು ಉಪನಿಷತ್ತು ಬೃಹದಾರಣ್ಯಕ ಉಪನಿಷತ್ತು. ಈ ಬೃಹದಾರಣ್ಯಕ ಉಪನಿಷತ್ತು ಶುಕ್ಲ ಯಜುರ್ವೇದದ ಭಾಗವಾಗಿದೆ. ಈ ಉಪನಿಷತ್ತಿನಲ್ಲಿ ಒಟ್ಟು 3 ಭಾಗಗಳಿವೆ. ಒಂದನೆಯದು ಮಧುಕಾಂಡ, ಎರಡನೆಯದು ಯಾಜ್ಞವಲ್ಕೀಯ ಕಾಂಡ, ಮೂರನೆಯದು ಖಿಲಕಾಂಡ. ಮೊದಲನೆಯ ಈ ಮಧುಕಾಂಡದಲ್ಲಿ ಅಶ್ವಮೇಧ ಯಾಗದ ಬಗ್ಗೆ, ಸೃಷ್ಟಿಯ ಬಗ್ಗೆ ಎಲ್ಲ ವಿವರಣೆಗಳನ್ನು ನೀಡಲಾಗಿದೆ. ಎರಡನೆಯದಾದ ಯಾಜ್ಞವಲ್ಕೀಯ ಕಾಂಡದಲ್ಲಿ ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯಿಯ ಆತ್ಮಜ್ಞಾನದ ಸಂವಾದದ ವಿವರಣೆ ಇದೆ. ಇಲ್ಲಿ ಗಾರ್ಗಿ, ವಾಚಕ್ನವಿ ಎಂಬ ಇಬ್ಬರು ಬ್ರಹ್ಮವಾದಿನಿಯರು ಅಂದರೆ ಬ್ರಹ್ಮನ ಬಗ್ಗೆ, ಆತ್ಮಜ್ಞಾನದ ಬಗ್ಗೆ ತಿಳಿದುಕೊಂಡವರು, ಇವರ ಬಗ್ಗೆ ಉಲ್ಲೇಖ ಇದೆ. ಮೂರನೆಯದಾದ ಖಿಲಕಾಂಡದಲ್ಲಿ ಪೂಜಾ ವಿಧಾನ, ಧ್ಯಾನದ ಬಗ್ಗೆ ವಿವರಣೆಗಳು ಸಿಗುತ್ತದೆ. ಅದಲ್ಲದೆ ಈ ಉಪನಿಷತ್ತಿನಲ್ಲಿ ಮನಸ್ಸಿನ 3 ಸ್ಥಿತಿಗಳಾದ ಜಾಗ್ರತ, ಸ್ವಪ್ನ, ಸುಷುಪ್ತಿ ಅಂದರೆ ಎಚ್ಚರ ಇರುವಂತಹ ಸ್ಥಿತಿ, ಕನಸಿನಲ್ಲಿರುವಂತಹ ಸ್ಥಿತಿ ಹಾಗೂ ಆಳವಾದ ನಿದ್ರೆ ಇವುಗಳ ಬಗ್ಗೆ
ವಿವರಣೆಯನ್ನು ನೀಡಲಾಗಿದೆ. ಸಾಮಾನ್ಯವಾಗಿ ನಾವೆಲ್ಲ ಕೇಳಿರುವಂತಹ ಒಂದು ಶ್ಲೋಕ ಅಂದರೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಈ ಮಂತ್ರವು ಈ ಉಪನಿಷತ್ತಿನಲ್ಲಿ ಇದೆ. ಉಳಿದ ಉಪನಿಷತ್ತುಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ.